ದೇವನಲ್ಲಿ ಬಂದಿದ್ದೀನಿ. ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಬಂದ್ಬಿಟ್ಟು ಊರಪ್ಪ ಆಗ್ತಿದೆ. ಇಲ್ಲಿ ಯಾವ ರೀತಿ ದೇವರುಗಳು ತಂದಿದ್ದಾರೆ, ಯಾವ ರೀತಿ ದೇವರು ಆ ಹೆಸರುಗಳನ್ನೆಲ್ಲ ನಮ್ಮ ಹತ್ರ ದೊಡ್ಡವರಿದ್ದಾರೆ. ಸೊ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಇಷ್ಟು ದೊಡ್ಡ ಬ್ಯಾನರ್ ಓಡಿಸಿದ್ದಾರೆ ನೋಡಿ. ಇಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳೆಲ್ಲ ಇದೆ. ಸೊ ಇವಾಗ ಸರ್ ಏನು ಸರ್ ಇದು ಇಷ್ಟು ಉದ್ದ, ನನಗೂ ಇಷ್ಟು ಉದ್ದ ಇದೆ. ಇದು ಇಷ್ಟು ಉದ್ದ ಇದು ಕಾರ್ಯಕ್ರಮಗಳಿದೆ. ಯಾವ್ಯಾವ ದೇವರುಗಳು ಬಂದಿದೆ, ಇಲ್ಲಿ ಎಲ್ಲಿಂದ ತಂದಿದ್ದೀರಾ, ಎಷ್ಟು ವರ್ಷದಿಂದ ಈ ಒಂದು ಹಬ್ಬನ ಆಚರಣೆ ಮಾಡ್ತಿದ್ದೀರಾ? ಅಂದರೆ ಇದು 28 ವರ್ಷದಿಂದ ಮೊಟ್ಟಮೊದಲಿಗೆ ದೊಡ್ಡಮ್ಮ ಜಾತ್ರೆ ಅಂತ ಮಾಡ್ತಾ ಇದ್ವಿ. ತದನಂತರ ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮ ದೇವಿನ ತಗೊಂಡು ಎಲ್ಲ ದೇವತೆಗಳನ್ನು ಒಟ್ಟಿಗೆ ಸೇರಿಸಿ 28 ವರ್ಷದಿಂದ ಅಣ್ಣಮ್ಮ ದೊಡ್ಡಮ್ಮ ದೇವಿ ಜಾತ್ರೆ ಅಂತ ಮಾಡ್ತಾ ಇದ್ದೀವಿ. ಈ ಜಾಗದ ಹೆಸರು ಅಣ್ಣಮ್ಮ ದೊಡ್ಡಪೇಟೆ ಅಣ್ಣಮ್ಮ ದೇವಿ ದೊಡ್ಡಮ್ಮ ದೇವಿ ಜಾತ್ರೆ ಮಹೋತ್ಸವ ಚೌಕ. 28 ವರ್ಷ ಸತತವಾಗಿ ವರ್ಷದಿಂದ ವರ್ಷಕ್ಕೂ ಭಾಳ ವಿಜೃಂಭಣೆಯಿಂದ ನಡೀತಾ ಇತ್ತು. ಸೋಮವಾರ ಬೆಂಗಳೂರಿಂದ ಕರೆ ತರ್ತೀವಿ. ಸೋಮವಾರ ಬೆಳಿಗ್ಗೆ ಅಮ್ಮ ಬರೋಷ್ಟೊತ್ತಿಗೆ ಈ 7 ಜನ ಅಲ್ಲಿ ಮುಗಿಸಿರ್ತೀವಿ. ಹಳೆ ಬಸ್ಸಲ್ಲಿ ಎಲ್ಲರೂ 7 ಜನ ಇರ್ತಾರೆ. ಈ ಅಮ್ಮ ಬಂದ ನಂತರ ಅಲ್ಲಿ ಪೂಜೆ ಮಾಡಿ ಆರತಿ ಮಾಡಿ ಒಂದರಿಂದ ಪ್ರತಿಷ್ಠಾಪನೆ ಮಾಡ್ತೀವಿ. ಈ ಹೆಸರು ಪಿ ರವಿಕುಮಾರ್ ಅಂತ ಮಾಜಿ ಉಪಾಧ್ಯಕ್ಷರು ಸಭೆ ದೇವನಹಳ್ಳಿ. ಆಮೇಲೆ ಮಂಗಳವಾರ ಸಂಜೆ ದೀಪಗಳು ಸುಮಾರು 1,000 ದೀಪಗಳು ಆಗ್ತದೆ ಮಂಗಳವಾರ ಸಂಜೆ. ಬುಧವಾರ ಬಲಿ ಹಗರಣ ಅಂದರೆ ಅಮ್ಮ ಎಲ್ಲ ಕೋಳಿ ಕುರಿ ಎಡೆ ಕೋಳಿ ಕುರಿ ಅಷ್ಟೇ ಸುಮಾರು 1,000 ಒಂದು ಸ್ವಲ್ಪ ಕಡಿಮೆ ಹಿಡಿಯೋದು. ಕೋಳಿ ಲೆಕ್ಕ ಇಲ್ಲ. ಬುಧವಾರ ಬೆಳಿಗ್ಗೆ 8 ಗಂಟೆಗೆ ಅಮ್ಮನ ಎತ್ಕೊಂಡ್ಬಿಟ್ಟು ಊರೆಲ್ಲ ಪೂಜೆ ತಗೊಂಡು ಬರೋಷ್ಟೊತ್ತಿಗೆ ಸಂಜೆ 4 ಗಂಟೆ ಆಗಿದೆ. ಸಂಜೆ 4 ಗಂಟೆ ಆಗಿ ಎಲ್ಲ ದೇವರು ಪುನಃ ಅಲಂಕಾರ ಮಾಡಿ ಪುನಃ ಸಂಜೆ ಸಾಯಂಕಾಲ ಪೂಜೆ ಮಾಡಿ ಪ್ರಸಾದ. ಸುಮಾರು ಸೋಮವಾರದಿಂದ ಶನಿವಾರದವರೆಗೂ ಸತತವಾಗಿ ಒಂದು ವಾರ ಒಂದು ಹಬ್ಬ ಇಲ್ಲಿ ಮಾಡ್ತಿರೋವಂಥದ್ದು. ಸೊ ಶುರು ಆಗಿರುವಂಥ ದಿನ ಬಂದ್ಬಿಟ್ಟು 3-8 ತಾರೀಕು ಆಗಸ್ಟ್ 26ನೇ ತಾರೀಕು ಇಂದ 8 ಆಗಸ್ಟ್ ಅಂದ್ರೆ 8ನೇ ತಾರೀಕು ಆಗಸ್ಟ್ 26ನೇ ಸೊ ಇಲ್ಲಿ ಬಂದ್ಬಿಟ್ಟು ಅನ್ನದಾನ ಮಾಡ್ತಿದ್ದಾರೆ. 7ನೇ ತಾರೀಕು ಆಗಸ್ಟ್ ಬೆಳಿಗ್ಗೆ ಶುರು ಆಗುವಂಥದ್ದು. ಬೆಳಿಗ್ಗೆ 11 ಗಂಟೆ ರಾತ್ರಿ 11 ಗಂಟೆವರೆಗೂ ಇಲ್ಲಿ ಕಾರ್ಯಕ್ರಮಗಳು ಅನ್ನ ಪ್ರಸಾದ ಎಲ್ಲ ಆಗ್ತಿದೆ. ಪ್ರತಿಯೊಬ್ಬರು ದೇವನಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಬನ್ನಿ. ಇಲ್ಲಿ 7 ದೇವತೆಗಳು ಬಂದಿರುವಂಥದ್ದು. ನಮ್ಮ ಅಣ್ಣಮ್ಮ ಬೆಂಗಳೂರು ಅಣ್ಣಮ್ಮ ಬಂದಿದ್ದಾರೆ. ಇವ್ರ ಜೊತೆ ಅವರ ಅಕ್ಕ ತಂಗಿರು ಬಂದಿದ್ದಾರೆ. ಸೊ ಸ್ಕೂಲ್ ಆಪೋಸಿಟ್ ಅಲ್ಲಿ ಇರುವಂತ ಒಂದು ಸಭೆಯಲ್ಲಿ ಮಾಡ್ತಿರುವಂಥದ್ದು. ಮತ್ತೆ ಸೊ ಅಣ್ಣಮ್ಮ ಜೊತೆ 7 ಜನ ಸೊ ಇಷ್ಟು ದೇವತೆಗಳ ಆಶೀರ್ವಾದ ಒಂದೇ ಜಾಗದಲ್ಲಿ ಸಿಗುವಂಥದ್ದು. ಸೊ ಪ್ರತಿಯೊಬ್ಬರು ಬಂದು ಆ ದೇವತೆಗಳ ಆಶೀರ್ವಾದ ಸೊ ಅಕ್ಕಪಕ್ಕ ಊರಲ್ಲಿ ಯಾರೆಲ್ಲ ಇದ್ದೀರಾ ಪ್ರತಿಯೊಬ್ಬರು ಬನ್ನಿ. ಇಲ್ಲಿ ತುಂಬಾ ಚೆನ್ನಾಗಿ ದೊಡ್ಡ ಸೆಲೆಬ್ರೇಷನ್ ಆಗ್ತಿರೋದು. ಇನ್ನೊಂದು ಏನಂದ್ರೆ ಇಷ್ಟು ದೇವತೆಗಳದ್ದು ಒಂದೇ ಜಾಗದಲ್ಲಿ ನಮಗೆ ಆಶೀರ್ವಾದ ಸಿಗ್ತಾ ಇರೋವಂಥದ್ದು. ಸೊ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದೇನೊಂದು ಕಾರ್ಯಕ್ರಮದಲ್ಲಿ ಊರಿನೆಲ್ಲ ಬಂಧುಗಳು ಒಂದೊಂದು ಕಾರ್ಯಕ್ರಮ ಕೊಡ್ತಾರೆ. ಎಲ್ಲರೂ ಇರ್ತಾರೆ. ಆಮೇಲೆ ಅವ್ರಿಗೆ ಶಾರ್ಟೇಜ್ ಆದರೆ ಸಮಿತಿಯಿಂದ ದುಡ್ಡು ಕೊಡ್ತೀನಿ. ಎಲ್ಲರೂ ಸೇರಿ ಈ ಭಾಗ ಏನೈತೆ ದೇವರುಗಳ ಅರ್ಧ ಭಾಗ ಎಲ್ಲರೂ ಕಾರ್ಯಕ್ರಮ ಸೇರಿ ಕಾರ್ಯಕ್ರಮ ಮಾಡೋದು. ಇದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷ ಚೌಕ ದೇವರಲ್ಲಿ ಮತ್ತೆ ಗುಂಪು ಆಮೇಲೆ ಬುಧವಾರ ನಾಳೆ ಬುಧವಾರ 11 ಗಂಟೆಗೆ ಸ್ಟಾರ್ಟ್ ಆಗೋದು. ಪಲ್ಲಕ್ಕಿ ಒಳ್ಳೆ ಪಲ್ಲಕ್ಕಿ ಸಾಯಂಕಾಲ 7 ಗಂಟೆ ಆಗ್ತದೆ. 3 ಪಲ್ಲಕ್ಕಿ ಉತ್ಸವ ನಾಳೆ ಆಗುವಂಥದ್ದು. 8 ಪಲ್ಲಕ್ಕಿ ಆಗುತ್ತೆ ಅಂತೆ. ಮತ್ತೆ ಪ್ರತಿಯೊಬ್ಬರು ಬಂದು ಆಶೀರ್ವಾದ ತಗೊಳ್ಳಿ. ದೇವ್ರ ಬಗ್ಗೆ ಹೇಳೋದಕ್ಕೆ ಮಾತೇ ಇಲ್ಲ. ಅಷ್ಟು ತುಂಬ ಚೆನ್ನಾಗಿ ಗ್ರ್ಯಾಂಡ್ ಸೆಲೆಬ್ರೇಷನ್. ಅಷ್ಟು ದೊಡ್ಡ ಒಂದು ಅನ್ನ ಪ್ರಸಾದಗಳು ಮಾಡ್ತಿದ್ದಾರೆ. ಪೂಜೆ ಪುನಸ್ಕಾರಗಳು ಆಗ್ತಿದೆ. ಸೊ ಇನ್ನೊಂದೇನಂದ್ರೆ 8 ದೇವತೆಗಳ ಆಶೀರ್ವಾದ ಒಂದೇ ಜಾಗದಲ್ಲಿ ಸಿಗುವಂಥದ್ದು. ತುಂಬ ಎಷ್ಟು ಅದೃಷ್ಟ ಇದೆ ಅಲ್ವಾ? ಮತ್ತೆ ಇನ್ನೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲ ಒಮ್ಮತವಾಗಿ ಏನು ಭಿನ್ನಾಭಿಪ್ರಾಯ ಇದ್ದೀರ ಊರು ಎಲ್ಲ
ಜಾತ್ಯತೀತವಾಗಿ ಇಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ದೊಡ್ಡವರು ಚಿಕ್ಕವರೆಲ್ಲ ಎಲ್ಲ ಪಕ್ಷಗಳು ಸೇರಿ ಜಾತ್ಯತೀತವಾಗಿ ಇದು ಎಲ್ಲರೂ ಸೇರಿ ಮಾಡ್ತಿರೋ ಅಂಥದ್ದು. ಇದಕ್ಕೆ ಜಾತಿ ಎಲ್ಲ ಏನೂ ಇಲ್ವಂತೆ, ಎಲ್ಲರೂ ಬಂದು ಮಾಡುವಂಥ ಹಬ್ಬ. ಮತ್ತೆ 28ನೇ ವರ್ಷ ಇಲ್ಲಿ ಮಾಡ್ತಿರೋ ಅಂಥದ್ದು. ಸೊ ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ತುಂಬಾ ಜನ ನೆಂಟರುಗಳೆಲ್ಲ ಬಂದಿರ್ತಾರೆ. ನಾನು ಇವತ್ತು ಒಬ್ರು ನೆಂಟರು ಮನೆಗೆ ಬಂದಿರೋದು, ನಮ್ಮ ಅತ್ತೆ ಮನೆಗೆ ಬಂದಿರೋ ಅಂಥದ್ದು. ಸೊ ಇಲ್ಲಿ ಬಂದು ಇಷ್ಟೊಂದು ದೇವತೆಗಳ ಆಶೀರ್ವಾದ ಸಿಕ್ಕಿರೋದಕ್ಕೆ ತುಂಬಾ ಧನ್ಯವಾದಗಳು. ದೇವನಹಳ್ಳಿ ಜನಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಲೈವ್ ಹೋಗ್ತಾ ಇದೆ ಇಲ್ಲ ನೋಡಿ ಯೂಟ್ಯೂಬಲ್ಲಿ ಲೈವ್ ಹೋಗ್ತಾ ಇದೆ. ಯಾವ ಚಾನಲ್ ಸರ್ ನಿಮ್ಮದು? ಯಾವ ಚಾನಲ್ಲು? ಯೂಟ್ಯೂಬಲ್ಲಿ ಯೂಟ್ಯೂಬ್ ಯಾವ ಚಾನಲ್? ನಾಗಮಣಿ ರಾಜಪ್ಪ. ಎಲ್ರಿಗೂ ಅಣ್ಣಮ್ಮ ಮತ್ತೆ 8 ದೇವತೆಗಳ ಆಶೀರ್ವಾದ ಎಲ್ರಿಗೂ ಸಿಗಲಿ. ಅಷ್ಟನ್ನ ರೆಕಾರ್ಡ್ ಮಾಡಲು ಈ ಕಡೆ ತೋರ್ಸಪ್ಪ, ಅಲ್ಲಿ ಆ ಕಡೆ ಹೋಗ್ರೆ. ಎಲ್ಲ ಹೋಗುತ್ತೆ, ಎಲ್ಲ ಕವರ್ ಆಗ್ತಾ ಇದೆ. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು.